ಸಮೃದ್ಧಿಯಾಗಿರಲಿ, ಪ್ರೀತಿ ವಾತ್ಸಲ್ಯದಿಂದ ಬಾಳಿ ಬದುಕುವಂಥ ಶಕ್ತಿಯನ್ನು ಕೊಡಲಿ. ಮುಂದಿನ ಭವಿಷ್ಯದಲ್ಲಿ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಒಂದು ಅತ್ಯುತ್ತಮವಾದಂಥ ಶಕ್ತಿಯನ್ನು ಕೊಡುವಂಥದ್ದನ್ನು ಆ ಭಗವಂತ ಪ್ರಾರ್ಥನೆ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಇವತ್ತು ಕೋಟ್ಲಿಂಗೇಶ್ವರ ದೇವಸ್ಥಾನದ ಹತ್ರ ಪ್ರತಿ ವರ್ಷ ಕೂಡ ಜನ ಹೆಚ್ಚಾಗ್ತಾರೆ. ಸಾವಿರಾರು ಜನ ಪ್ರತಿ ವರ್ಷ ಜಾಸ್ತಿ ಆಗ್ತಾರೆ. ಸುಮಾರು 10 ವರ್ಷದಿಂದ ನಾನು ನಮ್ಮ ಸ್ವಾಮೀಜಿ ಇದ್ದಾಗಿನಿಂದ ಬರ್ತಾಯಿದ್ದೆ. ತುಂಬ ಸಂತೋಷ ಆಗಿದೆ. ಯಾತ್ರಿಕರು ಮತ್ತು ಭಕ್ತಾದಿಗಳು ಜಾಸ್ತಿ ಆಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ, ಇವರಿಗೆಲ್ಲ ಒಳ್ಳೆಯದಾಗಲಿ. ಭಗವಂತ ಶಿವ ಎಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನೆಮ್ಮದಿಯಾಗಿರಲಿ ಅಂತ ಪಾರ್ವತಿ ಪರಮೇಶ್ವರನ ಪ್ರಾರ್ಥನೆ ಮಾಡೋಣ. ಸರ್, ಈಗ ರೇಷನ್ ಕಾರ್ಡ್ ಅಡಿಷನ್ ಈಗ ನಿಮಗೆಲ್ಲ ಗೊತ್ತಿದೆ, ನಾವು ಅಕ್ಕಿ ಕೊಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅಧ್ಯಕ್ಷರು ಶಿವಕುಮಾರ್ ಅವರು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು. ಕೇಂದ್ರ ಸರ್ಕಾರ ಆ ಸಂದರ್ಭದಲ್ಲಿ ಅಕ್ಕಿ ಕೊಡಲಿಲ್ಲ. ಅಕ್ಕಿ ಇತ್ತು, ಅದಕ್ಕೆ ಬದಲಾಗಿ ನಾವು ಅವರ ಅಕೌಂಟ್ಗೆ ನೇರವಾಗಿ 170 ರೂಪಾಯಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹಣ ಸಂದಾಯವನ್ನು ಮಾಡಿದ್ವಿ. ಇತ್ತೀಚೆಗೆ ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯದವರೇ ಈ ಆಹಾರ ಇಲಾಖೆ ಕೇಂದ್ರ ಸಚಿವರಾಗಿ ನಾನು 2 ಸಾರಿ ಭೇಟಿಯಾಗಿದ್ದೆ. ಅಕ್ಕಿ ಕೊಡ್ತೀವನ್ನೋ ಮಾತು ಹೇಳಿದರು ಮತ್ತು ನಮಗೆ ಪತ್ರವನ್ನು ಬರೆದಿದ್ದಾರೆ ಫುಡ್ ಕಾರ್ಪೊರೇಷನವರು. ನಾವು ಅಕ್ಕಿ ಕೊಡೋಕ್ಕೆ ಆಗಿದ್ದೀವಿ. ತದನಂತರ ನಾನು ಮುಖ್ಯಮಂತ್ರಿಗಳನ್ನು, ನಮ್ಮ ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಮಾತಾಡಿ ಈಗ ಅಕ್ಕಿ ಕೊಡ್ತಾ ಇದ್ದಾರೆ, ನಾವು ಮಾತು ಕೊಟ್ಟಿದ್ವಿ ಅಕ್ಕಿ ಕೊಡ್ತೀವಿ ಅಂತ, ಅಕ್ಕಿಯನ್ನು ಕೊಡೋದು ಸಮಂಜಸವಾಗಿದೆ ಅಂತ ಹೇಳಿದಾಗ ಆಯಿತು ಕೊಡಿ ಅಂತ ಹೇಳಿದ್ವಿ. ನಾವು ಫೆಬ್ರವರಿ ತಿಂಗಳಲ್ಲಿ ಶುರು ಮಾಡಿಕೊಂಡ್ವಿ. ಈ ತಿಂಗಳು ಕೂಡ ನಮಗೆ ಪ್ರತಿ ತಿಂಗಳಿಗೂ ಬೇಕಾಗಿರೋದು 2,10,000 ಮೆಟ್ರಿಕ್ ಟನ್ ಬೇಕು. ಈಗಾಗಲೇ ಹಣ ಸಂದಾಯ ಮಾಡಿದ್ದೀವಿ. ಪ್ರತಿ ತಿಂಗಳು ಕೂಡ 2,10,000 ಮೆಟ್ರಿಕ್ ಟನ್ ಬೇಕಾಗ್ತದೆ. ಈ ತಿಂಗಳು ತಡ ಆಗಿದ್ದರಿಂದ 2 ತಿಂಗಳದ್ದು ಮಾರ್ಚಿಯಲ್ಲಿ ನಾವು 2,10,000 ಮೆಟ್ರಿಕ್ ಟನ್, ಒಂದು ತಿಂಗಳಂದರೆ 4,20,000 ಮೆಟ್ರಿಕ್ ಟನ್ನನ್ನು ನಾವು ವಿತರಣೆ ಮಾಡಬೇಕು. ಅಂದರೆ ಪ್ರತಿ ತಿಂಗಳು ತಿಂಗಳಿನ 10 ರಿಂದ 15 ಒಳಗಡೆ ನಾವು ಪ್ರತಿ ಸಾರಿ ಫೇರ್ಪೈಸ್ ಡಿಪೋಗಳಿಂದ ವಿತರಣೆ ಮಾಡುವಂಥ ಏರ್ಪಾಡುಗಳು ಮಾಡ್ಕೊಂಡಿದ್ದೀವಿ. ನಮ್ಮ ಡಿಸಿಷನ್ ಸ್ವಲ್ಪ ಲೇಟ್ ಆಗಿದೆಯಾ, ಈ ತಿಂಗಳು ಸ್ವಲ್ಪ ತಡ ಆಗ್ತಾ ಇದೆ ಅಷ್ಟೇ. ಅಕ್ಕಿ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ, ಪತ್ರ ಬರೆದಿದ್ದಾರೆ. ನಾವು ಹಣ ಸಂದಾಯ ಮಾಡಿದ್ದೀವಿ. ರೆಗ್ಯುಲರ್ ಆಗಿ ಎಲ್ಲ ನಡ್ಕೊಂಡು ಹೋಗ್ತೀವಿ. ಅಂತ್ಯೋದಯ ಮತ್ತು BPL ಕಾರ್ಡ್ ಒಟ್ಟಾರೆ 1,26,00,000 ಇದೆ ನಮ್ಮ ಹತ್ರ. ಅಂದರೆ 4,50,00,000 ಜನರಿಗೆ ಅಂತ್ಯೋದಯ ಮತ್ತು BPL ಈ ಎರಡನ್ನು ಕೂಡ ಸೇರ್ತಾ ಇದೆ. ಬಿಲೋ ಪಾವರ್ಟಿ ಲೈನ್ ಇರೋರು, ಯಾರು ಕಾರ್ಮಿಕರಿದ್ದಾರೆ, ಬಡವರಿದ್ದಾರೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿದ್ದಾರೆ, ಇವರೆಲ್ಲರಿಗೂ ಕೂಡ ಸೇರಿ 4.25 ಕೋಟಿ ಜನರಿಗೆ ಈ ಸಹಾಯವನ್ನು ಕೊಡ್ತಾ ಇದ್ದೇವೆ. ಇದರ ಮುಖಾಂತರ 6.5 ಕೋಟಿ ಇರುವ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 70% ಜಾಸ್ತಿ, 70-75 ನಾವು ಇವತ್ತು ಕೊಡ್ತಾ ಇದ್ದೀವಿ. ಜನರಲ್ಲಿ ಮನವಿ ಮಾಡ್ತೀವಿ, ನಾವು ನುಡಿದಂತೆ ನಡೆದಿದ್ದೇವೆ, ಸದುಪಯೋಗ ಮಾಡಿಕೊಳ್ಳಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಮನವಿ ಮಾಡ್ತೀನಿ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, APLಗೆ ಸಂಬಂಧಪಟ್ಟವರು BPLನಲ್ಲಿದ್ದಾರೆ. ಅವ್ರಿಗೆ ಅಪೀಲ್ ಮಾಡ್ತಿಲ್ಲ. ಕಾನೂನು ಕ್ರಮ ಜರುಗಿಸ ಮೊದಲು ತಾವೆಲ್ಲರೂ ಕೂಡ BPLನಿಂದ APLಗೆ ಬನ್ನಿ. ನೀವು BPLಗೆ ಅರ್ಹರಲ್ಲದೇ ಇರೋದರಿಂದ ನಿಮಗೆ ಮನವಿ ಮಾಡ್ತಿದ್ದೀನಿ, APLಗೆ ಬನ್ನಿ. ನಿಮ್ಮ ಕಾರ್ಡ್ಗಳನ್ನು ವಜಾ ಮಾಡೋದಿಲ್ಲ, APLಲ್ಲಿ ಇಡ್ತೇವೆ. APLನಿಂದ ಏನು ನಿಮಗೆ ಸೌಲಭ್ಯಗಳು ಕೊಡಬೇಕು ಅದನ್ನು ಕೊಡೋದು ಕೂಡ ನಾವು ಸದಾ ಸಿದ್ಧವಾಗಿದ್ದೇವೆ. ಬಟ್ ಬಡವರ ಅಕ್ಕಿಯಲ್ಲಿ ನೀವು
ಅನುಕೂಲವಾಗಿರೋರು ಮತ್ತು ಅರ್ಹರಲ್ಲದೆ ನೀವು ಇದನ್ನು ತಗೊಳ್ಳೋದು ಸಮಂಜಸವಲ್ಲ ಅಂತ ಒಂದು ಮನವಿ ಮಾಡಿಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಗದಿಪಡಿಸ್ತೀನಿ ಇಷ್ಟರಲ್ಲೇ ಡೇಟ್, ನಮ್ಮ ಆಫೀಸರ್ಸ್ ಕೂತು ಮಾತಾಡಿ ಒಂದು ನಿರ್ದಿಷ್ಟವಾದ ಡೇಟನ್ನು ಕೊಡ್ತೀನಿ. ಆ ಡೇಟ್ ಒಳಗಡೆ ಅವರೇನಾದರೂ ಬರೆದಿರ ಇದ್ದರೆ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಜರುಗಿಸಬೇಕಾಗ್ತದೆ, ಪೆನಾಲ್ಟಿ ಆಗಬೇಕಾಗ್ತದೆ, ಡೀಟೇಲ್ ಸರ್ವೆ ಮಾಡಿಸ್ತೀವಿ. ಈಗಾಗಲೇ ನಾನು ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಈ ವಿಷಯವನ್ನು ಡಿಸ್ಕಸ್ ಮಾಡಿದ್ದೀನಿ. ಗ್ರಾಮಗಳಲ್ಲಿ ಪಂಚಾಯತಿ ಲೆವೆಲ್ನಲ್ಲಿ ರೆವಿನ್ಯೂ ಆಫೀಸರ್ಸು ಮತ್ತು ಫುಡ್ ಇಲಾಖೆಯವರು, ಪಂಚಾಯತಿ ಲೆವೆಲ್ ಆಫೀಸರ್ಸ್ ಒಟ್ಟಿಗೆ ಸೇರಿ ಫಿಸಿಕಲ್ ಟೆಸ್ಟ್ ಮಾಡಬೇಕು. ಒಂದು ಗ್ರಾಮದಲ್ಲಿ 250 ಕಾರ್ಡ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಜನ APL ಇದ್ದಾರೆ ಅವರನ್ನು BPLನಿಂದ APLಗೆ ಶಿಫ್ಟ್ ಮಾಡಿ ಟೈಮ್ ಕೊಟ್ಟರೆ ಒಳಗಡೆ ಅವರು ಶಿಫ್ಟ್ ಆದರೆ ಸ್ವಾಗತ ಮಾಡ್ತೀವಿ. ಒಂದು ವೇಳೆ ಆಗದಿದ್ದರೆ ನಾವು ಹೇಳಿದ್ವಿ ಆ ಕಾನೂನು ಪ್ರಕಾರ ಅನಿವಾರ್ಯವಾಗಿ ಕ್ರಮ ಜರುಗಿಸಬೇಕಾಗ್ತದೆ. ಅದಕ್ಕೆ ಅವಕಾಶ ಕೊಡಬೇಡಿ ದಯವಿಟ್ಟು. ನಾವೆಲ್ಲ ಕೂಡ ತಮಗೆ ಗೊತ್ತಿದೆ ಗೈಡ್ಲೈನ್ಸ್ ಪ್ರಕಾರ ನೀವೆಲ್ಲರಿಗೂ ಗೊತ್ತಿದೆ. ಅದನ್ನು ಕೂಡ ಈಗ ಪತ್ರಿಕೆ ಪ್ರಕಟಣೆ ಮಾಡ್ತೀನಿ. ಈ ವಾರದಲ್ಲಿ ನಾನು ಆ ಕೆಲಸವನ್ನು ಮಾಡ್ತೀನಿ. ಏನು ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಯಾರು ಆ ಗೈಡ್ಲೈನ್ಸ್ ಒಳಗಡೆ ಬರ್ತಾರೆ ಅವ್ರಿಗೆ ಕೊಡ್ತೀವಿ. ಗೈಡ್ಲೈನ್ಸನ್ನು ಕಾನೂನು ಪ್ರಕಾರ ಗೈಡ್ಲೈನ್ಸಿಂದ ಆಚೆ ಇರೋರು ಅವರೆಲ್ಲರೂ ಕೂಡ APLಗೆ ಬರಲೇಬೇಕು. ಉದಾಹರಣೆ, ಇನ್ಕಮ್ ಟ್ಯಾಕ್ಸು 1,20,000 ಇಟ್ಟಿದ್ದೀವಿ. ಜಮೀನು 7.5 ಎಕರೆ ಅಂದರೆ 5 ಹೆಕ್ಟೇರ್ ಅಂತ ಇಟ್ಟಿದೆ. ಇದೇ ರೀತಿ ವಾಹನಗಳ ಬಗ್ಗೆ ಬಾಡಿಗೆಗೋರು, ಟ್ರ್ಯಾಕ್ಟರ್ ಓಡಿಸೋರು ಇವರು ಯಾವಾಗೂ ಕೂಡ ತೊಂದರೆ ಇಲ್ಲ. ಜೀವನಕ್ಕಾಗಿ ಬಾಡಿಗೆ ಟ್ಯಾಕ್ಸಿ ಇಟ್ಕೊಂಡಿದ್ರೆ ಅಭ್ಯಂತರ ಇಲ್ಲ. ವ್ಯವಸಾಯಕ್ಕಾಗಿ ಟ್ರ್ಯಾಕ್ಟರ್ ಇಟ್ಕೊಂಡಿದ್ರೆ ಅಭ್ಯಂತರ ಇಲ್ಲ. ತಮ್ಮ ಸ್ವಂತ ಶಕ್ತಿಯಿಂದ ಕಾರ್ ಇಟ್ಕೊಟ್ಟವ್ರಂದರೆ ಅವರ ಅನುಕೂಲಸ್ಥರು ಅವರು BPL ಒಂದು ಗೈಡ್ಲೈನ್ಸನ್ನು ಮಾಡಿ ನಾನು ಅಂದ್ಕೊಂಡಿದ್ದೀನಿ. ಅವರೆಲ್ಲ ಕೂಡ ಬುದ್ಧಿವಂತರಿದ್ದಾರೆ, ಬುದ್ಧಿಜೀವಿಗಳು. ಇದನ್ನು ಅವರೇ ಸ್ವಯಂ ಪ್ರೇರಿತರಾಗಿ ಇದನ್ನು ಜಾರಿಗೆ ಕೊಡೋಕ್ಕೆ ಮೊದಲು ಅವರು ತೀರ್ಮಾನಕ್ಕೆ ಬರಲಿ ಅಂತ ನನಗೆ